ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿ ಭಾಗ 36. ಈಗ ದೇಬುವಿನ ಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ಅಲ್ಲಿ ಅವರ ಫ್ಯಾಮಿಲಿ ಡಾಕ್ಟರ್ ಕೂಡ ಬಂದಿದ್ದಾರೆ. ಅವ್ರಿಗೆ ಏನಾಗಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಊರ್ಮಿಳೆ ಮತ್ತು ದೇಬುವಿನ ತಂದೆ ಇಬ್ಬರು ಕೂಡ, ಪ್ರಾರ್ಥನಾ ಮತ್ತು ದೇಬುವಿನ ತಂದೆ ಇಬ್ಬರು ಕೂಡ ಭಯಭೀತರಾಗಿರೋದನ್ನು ನಾವು ನೋಡ್ಬೋದು. ಅಲ್ಲಿವರೆಗೂ ಆಗಿತ್ತು. ಮುಂದುವರಿದ ಭಾಗ. ಪರೀಕ್ಷೆ ಮುಗಿಸಿ ಹೈದರಾಬಾದಿಗೆ ಹೊರಡುವುದಕ್ಕೆ ಮೊದಲೇ ದೇಬ್ ಮಂಕಾಗಿ ಹೋಗಿದ್ದ. ಅವನು ಪ್ರಾರ್ಥನಾಳನ್ನು ಬಿಟ್ಟು ಮನೆಯ ಕಾಂಪೌಂಡ್ ದಾಟುವುದಕ್ಕೂ ಹಿಂದೇಟು ಹಾಕುತ್ತಿದ್ದ. ಊರಿಗೆ ಹೊರಡುವ ಮುನ್ನ ದಿನ ಕಾಲೇಜಿನ ಕಡೆಗೆ ಹೋದವರು ಪ್ರೊಫೆಸರ್ ಒಬ್ಬರನ್ನು ಕಂಡು ಬರಲೆಂದು ಪಕ್ಕದಲ್ಲೇ ಇದ್ದ ಆಸ್ಪತ್ರೆಯೊಳಕ್ಕೆ ನಡೆದರು. ಕಳೆದ 2.5 ವರ್ಷಗಳಲ್ಲಿ 100 ಸಲ ಹೊಕ್ಕು ಹೊರಬಂದ ಅತ್ಯಂತ ಚಿರಪರಿಚಿತ ಆಸ್ಪತ್ರೆ ಅದು. ಮೆಟ್ಟಿಲು ಹತ್ತುವ ತನಕ ದೇಬ್ ಸಹಜವಾಗಿಯೇ ಇದ್ದ. ಆದರೆ ಯಾವಾಗ ಅವನು ಸುಟ್ಟ ಗಾಯದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಬನ್ಸ್ ವಾರ್ಡಿಗೆ ಕೊಂಡೊಯ್ಯುವ ಕಾರಿಡಾರ್ನೊಳಕ್ಕೆ ಕಾಲಿಟ್ಟನೋ, ದೇಬುವಿನ ಚಹರೆಯೇ ಬದಲಾಗಿ ಹೋಗಿತ್ತು. ಅವನು ಪ್ರಾರ್ಥನಾಳ ಹಿಂದೆ ಬಂಡಾಟಕ್ಕೆ ಬಿದ್ದ ಕರುವಿನಂತೆ ನಡೆಯುತ್ತಿದ್ದ. ತುಟಿಗಳು ಪೂರ್ತಿ ಒಣಗಿದಂತಾಗಿದ್ದವು. ಕಣ್ಣಲ್ಲಿ ಕಳೆ ಸತ್ತಿತ್ತು. ತೀರಾ ಕಾರಿಡಾರ್ ದಾಟುವ ಕೊನೆ ಗಳಿಗೆಯಲ್ಲಿ ಶಿ ಈಸ್ ಕಾಲಿಂಗ್ ಎಂಬ ಅಸ್ಪಷ್ಟವಾದ ಬಡಬಡಿಕೆಯೊಂದು ಅವನ ಬಾಯಿಂದ ಹೊರಬಿದ್ದಾಗ ಮಾತ್ರ ಪ್ರಾರ್ಥನಾ ಎಚ್ಚೆತ್ತುಕೊಂಡಿದ್ದಳು. ಹೂ ಈಸ್ ಕಾಲಿಂಗ್ ತಕ್ಷಣ ಕೇಳಿದಳು. ದೇಬು ಅವಳೆಡೆಗೆ ನಿಸ್ಸಹಾಯಕ ಕಣ್ಣುಗಳಲ್ಲಿ ನೋಡಿ ಸುಮ್ಮನಾದ. ಅವನನ್ನು ಅಲ್ಲಿ ಯಾರೂ ಕೂಗಿ ಕರೆಯಲಿಲ್ಲವೆಂಬುದು ಇಬ್ಬರಿಗೂ ಸ್ಪಷ್ಟವಾಗಿತ್ತು. ಮನೆಗೆ ಬಂದ ನಂತರವೂ ದೇಬ್ ಮಂಕಾಗೇ ಇದ್ದ. ಸುಮ್ಮನೆ ಮಂಚಕ್ಕೆ ಕಚ್ಚಿಕೊಂಡು ಮಲಗಿಬಿಟ್ಟಿದ್ದ. ಒಂದೇ ಸಮನೆ ಓದಿ ಪರೀಕ್ಷೆ ಬರೆದು ಎಲ್ಲ ಮುಗಿದ ಮೇಲೆ ಇದ್ದಕ್ಕಿದ್ದಂತೆ ಒಂದು ಖಾಲಿತನ ಕಾಡುತ್ತದಲ್ಲ, ಅಂಥ ಖಾಲಿತನಕ್ಕೊಳಗಾಗಿರಬೇಕು ಅಂದುಕೊಂಡಳು ಪ್ರಾರ್ಥನಾ. ಸ್ವಲ್ಪ ಹೊತ್ತಿನ ನಂತರ ಅವನನ್ನು ಸಂಜೆಯ ಸ್ನಾನಕ್ಕೆ ಅಣಿಗೊಳಿಸಿದಳು. ಸ್ನಾನದ ಮನೆಯಲ್ಲಿ ಚಿಕ್ಕ ಪ್ರಯತ್ನ. ಶವರ್ನ ಕೆಳಗೆ ನಿಂತಿದ್ದ ದೇಬುವನ್ನು ತಾನೇ ಹತ್ತಿರಕ್ಕೆ ಎಳೆದುಕೊಂಡವಳಿಗೆ ಅವನು ಹಾಗೆ ಕೊರಡು ಗಂಟಿನಂತಾಗಿ ಹೋಗಿ ತುಂಬ ದಿನಗಳೇ ಆದವು ಎಂಬುದು ನೆನಪಾಯಿತು. ದೇಬ್ ಎಂದಿನಂತೆ ಪ್ರಾರ್ಥನಾಳ ದೇಹದ ಮೇಲೆ ಸುಜಯ್ ಮಲ್ಹೋತ್ರ ಮಾಡಿದ ಎಂದೋ ಅಳಿಸಿ ಹೋದ ಗಾಯದ ಕಲೆಗಳನ್ನು ಹುಡುಕುವ ಪ್ರಯತ್ನ ಮಾಡಿದ್ದ. ಅವತ್ತು ಅವನಿಗೆ ಗಾಯದ ಕಲೆಗಳು ಹುಡುಕುವುದರಲ್ಲಿ ಮೊದಲಿದ್ದ ಸಹನೆಯೂ ಇಲ್ಲವಾಗಿತ್ತು. ಸುಮ್ಮನೆ ಒಮ್ಮೆ ದಿಟ್ಟಿಸಿ ನೋಡಿ ಶವರ್ನ ದಾರಿಗೆ ತಲೆಯೊಡ್ಡಿ ಕಣ್ಣು ಮುಚ್ಚಿದ. ಇವನಲ್ಲಿ ಸೆಕ್ಸ್ ಸತ್ತು ಹೋಗಿದೆಯೇ ಹಾಗಂತ ಮೊದಲ ಬಾರಿಗೆ ಯೋಚಿಸಿದಳು ಪ್ರಾರ್ಥನಾ. ಮದುವೆ ಮಾತು ನಿಗದಿಯಾಗುವ ಹಾಗೂ ಸುಜಯ್ ಮಲ್ಹೋತ್ರನೊಂದಿಗಿನ ಅಪಸ್ವವ್ಯದ ಘಟನೆ ಆಗುವುದಕ್ಕೆ ಮುಂಚೆ ಪ್ರಾರ್ಥನಾಳನ್ನು ಅವಕಾಶ ಸಿಕ್ಕರೆ ಸಾಕು ಅವಚಿ ತಿಂದು ಬಿಡುತ್ತೇನೆಂದು ಹವಣಿಸುತ್ತಿದ್ದ ದೇಬ್ ಆಮೇಲೆ ಇದ್ದಕ್ಕಿದ್ದಂತೆ ತಟಸ್ಥನಾಗಿ ಬಿಟ್ಟಿದ್ದ. ಅಪ್ಪಿತಪ್ಪಿ ಕೂಡ ಬೇರೆ ಹೆಂಗಸರ ಬಗ್ಗೆ, ಕಸೂತಿ ಕಾವೇರಮ್ಮನ ಮನೆ ಹೆಂಗಸರ ಬಗ್ಗೆ ಮೊದಲಿನಂತೆ ಮಾತಾಡುತ್ತಿರಲಿಲ್ಲ. ಆದರೆ ದೇಬುವಿಗೆ ತನ್ನೆಡೆಗಿದ್ದ ಪ್ರೀತಿ ಮತ್ತು ಸೆಳೆತಗಳನ್ನು ನಶಿಸಿ ಹೋಗಿರಲಿಲ್ಲ. ಆ ಸಮಾಧಾನವೇ ಸಾಕಿತ್ತು. ಅದಕ್ಕಿಂತ ಹೆಚ್ಚಾಗಿ ದಟ್ಟ ನಿದ್ರೆಯ ರಾತ್ರಿಗಳಲ್ಲಿ ದೇಬುವಿನ ಪುರುಷ ದೇಹ ಅವನಿಗೆ ಅರಿವಿಲ್ಲದಂತೆ ಜಾಗೃತವಾಗಿ ಬಿಡುವುದನ್ನು ಗಮನಿಸಿ ಸಮಾಧಾನ ನಿಟ್ಟುಸಿರುಗೆರೆದಿದ್ದಳು ಪ್ರಾರ್ಥನಾ. ಅವನ ವ್ಯಕ್ತಿತ್ವದಲ್ಲಿ ತುಂಬ ಬದಲಾವಣೆಗಳು ಬಂದಿದ್ದವು. ಬಹುಶಃ ದೇಹ ಸುಖದ ಸಂಗತಿಯನ್ನು ಕೂಡ ಯಾವುದೋ ಆದರ್ಶಕ್ಕೆ ಬಿದ್ದು ಮದುವೆಯ ನಂತರಕ್ಕಿರಲಿ ಎಂದು ತೀರ್ಮಾನಿಸಿರಬಹುದು ಅಂದುಕೊಂಡು ಸುಮ್ಮನಾಗಿದ್ದಳು. ಆದರೆ ವಿಷಯ ಅಷ್ಟು ಸರಳವಾಗಿರಲಿಲ್ಲ. ಅವರು ಜನ್ಮದಲ್ಲೆಂದೂ ದಂಪತಿಗಳಾಗಿ ಅಪ್ಪಟ ಗಂಡು ಹೆಣ್ಣಾಗಿ ಕೂಡ ಬೆಸೆದುಕೊಳ್ಳಲು ಸಾಧ್ಯವೇ ಆಗದಂತಹ ಕೆಲಸವೊಂದನ್ನು ಹಿಮವಂತ ಮೊದಲೇ ಮಾಡಿ ಮುಗಿಸಿಬಿಟ್ಟಿದ್ದ. ಹೈದರಾಬಾದ್ಗೆ ಹೋಗಲು ಅವರು ಮತ್ತೆ ಬೆಂಗಳೂರಿಗೆ ಬಂದೇ ವಿಮಾನ ಹಿಡಿದು ಹೋಗಬೇಕಿತ್ತು. ಈ ಬಾರಿ ಕಾರು ಓಡಿಸುವುದಕ್ಕೆ ದೇಬ್ ಹಿಂಜರಿಯತೊಡಗಿದ. ಪ್ರಾರ್ಥನಾಳೆ ವೀಲ್ ಹಿಡಿದು ಕುಳಿತಳು. ದಾರಿಯುದ್ದಕ್ಕೂ ಅವನು ಮಂಕಾಗಿ ಕಣ್ಣು ಅರೆಬರೆಯಾಗಿ ಮುಚ್ಚಿ ಮಲಗಿದ್ದ. ಬೆಂಗಳೂರಿನ ವಿಂಡರ್ಸ್ ಮೇನರ್ ಹೋಟೆಲ್ನಲ್ಲಿ ಒಂದು ಗುಕ್ ವಿಸ್ಕಿ ಕುಡಿಯುವುದಕ್ಕೂ ತನ್ನೆಂದಾಗದು ಅಂದುಬಿಟ್ಟ. ಸಣ್ಣದೊಂದು ಗಿಟಾರ್ ಸದ್ದು ಕೇಳಿದರೆ ಸಾಕು ಕಾಲು ಕುಣಿಸುತ್ತಾ ಎದ್ದು ನಿಲ್ಲುತ್ತಿದ್ದವನು ಮೊಟ್ಟ ಮೊದಲ ಬಾರಿಗೆ ಸಂಗೀತ ಕೇಳಿದರೆ ಹಿಂಸೆ ಆಗುತ್ತದೆ ಎಂಬಂತೆ ವರ್ತಿಸಿದ. ರಾತ್ರಿ ಕೋಣೆಯಲ್ಲೇ ಮಲಗಿದ್ದವನು ಇದ್ದಕ್ಕಿದ್ದಂತೆ ಎದ್ದು ಕುಳಿತು ಶಿ ಈಸ್ ಕಾಲಿಂಗ್ ಅಂತ ಸಣ್ಣ ದನಿಯಲ್ಲಿ ಕಿರುಚಿದ. ದೇಬುವಿಗೆ ಖಚಿತವಾಗಿಯೂ ಮಾನಸಿಕ ಸಮತೋಲನ ತಪ್ಪುತ್ತಿದೆ ಎಂಬುದು ಪ್ರಾರ್ಥನಾಳಿಗೆ ಖಚಿತವಾಗಿತ್ತು. ಹೂ ಈಸ್ ಕಾಲಿಂಗ್ ಅಂತ ಪದೇ ಪದೇ ಕೇಳಿದಳು. ಹೈದರಾಬಾದ್ನ ಬಂಗಲೆಯಲ್ಲಿ ಅವನು ದೊಡ್ಡ ದನಿಯಲ್ಲಿ ಸರ್ವಮಂಗಳ ಎಂದು ಚೀರಿಡುವ ತನಕ ಹೂ ಈಸ್ ಕಾಲಿಂಗ್ ಎಂಬ ಅವಳ ಪ್ರಶ್ನೆಗೆ ಉತ್ತರವೇ ಸಿಕ್ಕಿರಲಿಲ್ಲ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತದ ಅನುಭೋಗ. ದೇಬ್ ಸುಮ್ಮನೆ ನರಳುತ್ತಿಲ್ಲ. ಫಾರ್ಮಸಿಸ್ಟ್ ಶಿವರಾಜಯ್ಯನ ಮಗಳು ಸುಟ್ಟು ಕರ್ಕಲಾಗಿ ಹೋದ ದೇಹ ನೋಡಿ ವರ್ಷಗಳೇ ಆಗಿವೆ. ಇವನೊಂದಿಗೆ ಪೂರ್ತಿ ಸಂಜೆ ಓಡಾಡಿದ್ದಳಂತೆ. ಕಾರು ಬಾತಿಯ ಡಾಬಾದ ಎದುರು ತುಂಬ ಹೊತ್ತು ನಿಲ್ಲಿಸಿಕೊಂಡು ಕಾರು ಇಳಿಯದೇನೆ ಇಬ್ಬರು ಮಾತಾಡುತ್ತಾ ಕುಳಿತಿದ್ದರಂತೆ. ಮಾತೋ ಜಗಳವೋ, ವಂಚನೆಗೊಳಗಾದ ಸರ್ವಮಂಗಳೆಯ ಶೋಕ ಸಾಯಂಕಾಲವೋ, ಅದೆಷ್ಟು ಅಂಗಲಾಚಿತ್ತೋ ಹುಡುಗಿ. ದಾವಣಗೆರೆಗೆ ಹಿಂದಿರುಗಿದ ಮೇಲೆ ಮನೆ ಸಮೀಪವಾಗುತ್ತಿದ್ದಂತೆ ಕಾರು ನಿಲ್ಲಿಸುವುದಕ್ಕೂ ಕಾಯದೆ ದಡಕ್ಕನೆ ಬಾಗಿಲು ತೆಗೆದು ತಳ್ಳಿಕೊಂಡು ಕಾರಿನಿಂದ ನೆಲಕ್ಕೆ
ಆರಿದವಳು ಆಡಿದ್ದು ಒಂದೇ ಮಾತಂತೆ, ಇಷ್ಟೊಂದು ನೋವು ಕೊಡೋಕ್ಕೆ ಅಂತಲೇ ಅಷ್ಟೊಂದು ಸುಖಪಟ್ಟೆಯ ದೇಬ್. ಕುಡಿದ ಮತ್ತಿನಲ್ಲಿದ್ದನಲ್ಲವೇ. ಅವಳಿಗೊಂದು ಉತ್ತರ ಹೇಳಬೇಕೆಂಬ ಸೌಜನ್ಯವೂ ಇಲ್ಲದೆ ಒರಟಾಗಿ ಕಾರು ತಿರುಗಿಸಿಕೊಂಡು ಹೊರಟು ಹೋಗಿದ್ದನಂತೆ. ವರಂಡದ ದೀಪ ತೆಗೆದು ಮಗಳು ಹಿಂದಿರುಗುವುದಕ್ಕಾಗಿಯೇ ಕಾಯುತ್ತಿದ್ದ ಅಂಕಲ್ ಶಿವರಾಜಯ್ಯ ಬೀದಿ ಬದಿಯಲ್ಲಿ ಅಳುತ್ತಾ ನಿಂತ ಮಗಳನ್ನು ಎದೆಗವುಚಿಕೊಂಡು ಮನೆಯೊಳಕ್ಕೆ ಕರೆತಂದಿದ್ದರಂತೆ. ರಾತ್ರಿಯಿಡೀ ಎದುರಿಗೆ ಕೂರಿಸಿಕೊಂಡು ಮಗಳ ದುಃಖಕ್ಕೆ ಸಮಾಧಾನ ಹೇಳಿದ್ದರಂತೆ. ಯಾವಾಗ ನಿದ್ದೆಗೆ ಜಾರಿದರೋ ಬೆಳಗಿನ ಜಾವದ ಹೊತ್ತಿಗೆ ಮನೆಯ ಹಿತ್ತಲಿನಿಂದ ಸಾವು ಕೇಕೆ ಕೇಳಿ ಬಂದಾಗ ದಡಬಡಿಸಿ ಎದ್ದು ಓಡಿ ಹೋಗಿ ನೋಡಿದರೆ ಏನಿದೆ, ಎದೆಯೆತ್ತರ ಬೆಳೆದ ಮಗಳು ಹಿತ್ತಲಲ್ಲಿ ಇಡೀ ಮೈಗೆ ಸೀಮೆಎಣ್ಣೆ ಸುರಿದುಕೊಂಡು ದಗದಗನೆ ಉರಿದು ಹೋಗುತ್ತಿದ್ದಾಳೆ. ಆಸ್ಪತ್ರೆಗೆ ಕೊಂಡೊಯ್ಯುವ ಹೊತ್ತಿಗೆ ಮುಕ್ಕಾಲು ದೇಹ ಸುಟ್ಟೇ ಹೋಗಿತ್ತು. ಹೆಚ್ಚೆಂದರೆ ಇನ್ನು 2 ಗಂಟೆ ಬದುಕಿದ್ದಾಳು ಅಂದರು ಡಾಕ್ಟರ್. ದೇಬ್ ಆಸ್ಪತ್ರೆಯ ಕಡೆಗೆ ತಿರುಗಿ ಕೂಡ ನೋಡಿರಲಿಲ್ಲ. ಮರುದಿನ ಮಧ್ಯಾಹ್ನವಾದರೂ ಮಗಳು ಸಾಯದಿದ್ದಾಗ ಅವಳ ಗಂಟಲಿಂದ ಗಳಿಗೆಗೊಮ್ಮೆ ದೇಬ್ ಬಾಬು ಎಂಬ ಕ್ಷೀಣ ಆಕ್ರಂದನ ಹೊರಡತೊಡಗಿದಾಗ ಬೇರೆ ದಾರಿ ಕಾಣದೆ ಹಾಸ್ಟೆಲಿಗೆ ಹೋಗಿ ದೇಬುವನ್ನು ಕೈಮುಗಿದು ಕರೆತಂದಿದ್ದರಂತೆ. ಕೊನೆ ಆಸೆ ಇರಬೇಕು, ಮುಖ ನೋಡಿಯಾದರೂ ನೆಮ್ಮದಿಯಾಗಿ ಪ್ರಾಣ ಹೋಗ್ಬೋದು ಅಂತ ವಿನಂತಿಸಿದ್ದರಂತೆ. ದುಮ್ಗುಟ್ಟಿಕೊಂಡೇ ಬರ್ನ್ ವಾರ್ಡಿನೊಳಗೆ ಕಾಲಿಟ್ಟಿದ್ದಾನೆ ದೇಬ್. ಅವಳು ಹಾಗೆ ಮಾಡಿಕೊಂಡು ಸತ್ತರೆ ನಂದೇನು ತಪ್ಪು ಎಂಬ ಮೂರ್ಖ ಆಟ. ಅದೇ ಬರ್ನ್ ವಾರ್ಡಿನಲ್ಲಿ ಹೀಗೆ ಮೈಯೆಲ್ಲ ಸುಟ್ಟುಕೊಂಡು ಬಂದು ಮಲಗಿ ಸತ್ತೇ ಹೋದ ಸಾವಿರಾರು ಹೆಂಗಸರನ್ನು ನೋಡಿ ಬಲ್ಲ ವೈದ್ಯ ವಿದ್ಯಾರ್ಥಿ ಅವನು. ಸಾವಿನ ಬಗ್ಗೆ ತುಂಬ ಎಮೋಷನಲ್ ಆಗಿರೋದಿಲ್ಲ. ಆದರೂ ನಿನ್ನೆ ರಾತ್ರಿಯಷ್ಟೇ ಚುಂಬಿಸಿದ ಕಣ್ಣು ಪೂರ್ತಿ ಸುಟ್ಟಿಲ್ಲ, ರೆಪ್ಪೆಗಳಷ್ಟೇ ಸುಟ್ಟು ಹೋಗಿವೆ, ಸುಳಿದಿರುಗಿದಂತೆ ನಿಂತಿವೆ. ಅವಳಿಗೆ ಅಸ್ಪಷ್ಟವಾಗಿ ಕಾಣುತ್ತಿದ್ದಿರಬೇಕು. ದೇಬುವಿನೆಡೆಗೆ ಆಸೆಯಿಂದ ಕೈಚಾಚುವ ಪ್ರಯತ್ನ ಮಾಡಿದಳಂತೆ. ಅವಳ ಕೈಯೊಂದು ಸುಟ್ಟ ಮರದ ಟೊಂಗೆಯಂತಿತ್ತು. ಸಣ್ಣಗೊಮ್ಮೆ ಬೆಚ್ಚಿ ಬಿದ್ದಿದ್ದನಂತೆ ದೇಬ್. ಅಷ್ಟೇ, ಮರುಕ್ಷಣ ಸರ್ವಮಂಗಳ ಪ್ರಾಣ ಹೋಗಿದೆ. ಇದನ್ನು ನೋಡೋಕ್ಕೆ ಅಂತ ಕರೆಸಿದ್ರಾ ಇಡಿಯಟ್ಸ್ ಅಂದುಕೊಂಡು ಮತ್ತೊಮ್ಮೆ ಶವದತ್ತ ತಿರುಗಿ ಕೂಡ ನೋಡದೆ ರಪ್ಪರಪ್ಪನೆ ಬರ್ನ್ ವಾರ್ಡಿನಿಂದ ನಡೆದು ಹೋಗಿದ್ದನಂತೆ. ಅಂಕಲ್ ಶಿವರಾಜಯ್ಯ ಅವತ್ತು ಹೇಳಿರಲಿಲ್ವೇ, ನನ್ನ ಮಗಳಿಗಾದದ್ದು ನಿನಗಾಗದಿರಲಿ ಅಂತ. ಆ ಪತ್ರ ಬರೆದನಮ್ಮ. ಈಗ ದೇಬುವಿಗೆ ಮಂಗಳೆಗಾದುದಕ್ಕಿಂತ ಭೀಕರವಾದದ್ದು ಆಗಲಿದೆಯೇ? ಪ್ರಾರ್ಥನಾ ಚಡಪಡಿಸಲು ಒಂದು ಮೋಸಕ್ಕೆ ಇಷ್ಟು ಕರಾರು ಒಕ್ಕಾದ ಶಿಕ್ಷೆ ಇರುತ್ತದಾ? ಹಾಗಾದರೆ ಹಿಮವಂತನಿಗೆ ತಾನು ಮಾಡಿದ ಮೋಸ? ಯಾಕೋ ಅವಳಿಗೆ ಅದನ್ನು ನೆನಪಿಸಿಕೊಳ್ಳುವುದಕ್ಕೂ ಮನಸ್ಸಾಗಲಿಲ್ಲ. ನೆನೆಸಿಕೊಳ್ಳುವಷ್ಟು ಸಮಯವೂ ಅವಳಿಗೆ ದೊರಕಲಿಲ್ಲ. 2 ದಿನ ನಿರಂತರವಾಗಿ ಪರೀಕ್ಷಿಸಿದ ನಂತರ ಮನೆಯ ಡಾಕ್ಟರ್ ದೇಬುವನ್ನು ಮನೋರೋಗ ತಜ್ಞರ ಬಳಿಗೆ ಕರೆದೊಯ್ದಿದ್ದರು. ಆ ಹೊತ್ತಿಗೆ ದೇಬುವಿನ ವರ್ತನೆ ಪೂರ್ತಿಯಾಗಿ ಶ್ರುತಿ ತಪ್ಪಿತ್ತು. ಅವನು ಪದೇ ಪದೇ ತನಗೆ ಯಾರೋ ಕೂಗಿ ಕರೆದಂತಾಗುತ್ತಿದೆ ಅನ್ನಲು ಆರಂಭಿಸಿದ. ಮನೆಯಲ್ಲಿ ಮಕ್ಕಳ್ಯಾರು ಟಿವಿ ಹಾಕಿದರೆ ಅದರಲ್ಲಿ ಸರ್ವಮಂಗಳ ಕಾಣಿಸುತ್ತಿದ್ದಾಳೆ, ನನ್ನ ಕುರಿತೇ ಏನೋ ಮಾತಾಡುತ್ತಿದ್ದಾಳೆ, ಯಾರಿಗೋ ಏನನ್ನು ಹೇಳುತ್ತಿದ್ದಾಳೆ ಎಂದು ಬಡಬಡಿಸತೊಡಗಿದ. ವೈದ್ಯರು 10 ಪರೀಕ್ಷೆ ಮಾಡಿ ಕಡೆಗೆ ದೇಬುವಿನ ಕಾಯಿಲೆಗೊಂದು ಹೆಸರಿಟ್ಟಿದ್ದರು, ಸ್ಕಿಜೋಫ್ರೇನಿಯಾ. ಆದರೆ ಅದಾದ ಮಾರನೇ ದಿನದ ಹೊತ್ತಿಗೆ ದೇಬುವಿನ ತುಟಿಯ ತಿರುವಿನಲ್ಲಿ ಅಸಹ್ಯಕರವಾದದ್ದೊಂದು ಹುಣ್ಣು ಕಾಣಿಸಿಕೊಂಡಿತು. ಮೈಯಲ್ಲಿ ಅಲ್ಲಲ್ಲಿ ಕಪ್ಪನೆ ಚಿಕ್ಕ ಚಿಕ್ಕ ಪಟ್ಟೆಗಳು. ಕೆಲವು ದಿನಗಳ ಹಿಂದೆ ಮರ್ಸಿಡೀಸ್ನಲ್ಲಿ ಬಂದಿಳಿದರೆ ಸಾವಿರಾರು ಜನರ ಕಣ್ಸೆಳೆಯುತ್ತಿದ್ದ ರಾಜಕುಮಾರನಂತಹ ದೇಬ್ ಹಾಸಿಗೆ ಮೇಲೆ ಮಲಗಿದ್ದರೆ 2ನೇ ಸಲಕ್ಕೆ ನೋಡುವುದಾದರೂ ಹೇಗೆ ಎಂಬಷ್ಟು ಅಸಹ್ಯ ಹುಟ್ಟಿಸುತ್ತಿದ್ದ. ಫ್ಯಾಮಿಲಿ ಡಾಕ್ಟರ್ ದೇಬುವಿನ ಮುಂಗೈ ನರಕ್ಕೆ ನೀಡ್ಲು ಚುಚ್ಚಿ ರಕ್ತದ ಸ್ಯಾಂಪಲ್ ಎಳೆದುಕೊಂಡು ನಂತರ ಪ್ರಾರ್ಥನಾಳ ಕೈಗೊಂದು ಪುಟ್ಟ ಸೀಸೆ ಕೊಟ್ಟು ಸಂಜೆಯೊಳಗಾಗಿ ಅವನ ಮೂತ್ರದ ಸ್ಯಾಂಪಲ್ ಶೇಖರಿಸಿ ಕಳಿಸು ಎಂದು ಹೇಳಿದ್ದರು. ಅವರ ದನಿಯಲ್ಲೇ ವಿಷಾದದ ವಿವರಣೆ ಇತ್ತು. ದೇಬುವಿನ ಮೈಮೇಲಿನ ಪಟ್ಟೆಗಳು ಮತ್ತು ಬಾಯಿ ಪಕ್ಕದ ಹುಣ್ಣು ಲೈಂಗಿಕ ರೋಗವನ್ನು ಇಂಡಿಕೇಟ್ ಮಾಡುತ್ತಿವೆ. ರಕ್ತ ಪರೀಕ್ಷೆಯಲ್ಲಿ ಅದು ಖಚಿತವಾಗಬೇಕಷ್ಟೆ. ಅವನ ವಿಲಕ್ಷಣ ವರ್ತನೆಗೂ ಅವನಿಗಿರಬಹುದಾದ ಲೈಂಗಿಕ ರೋಗಕ್ಕೂ ಸಂಬಂಧ ಇರುವ ಸಾಧ್ಯತೆಗಳಿವೆಯೇ? ಅದೇನಾದರೂ ನಿಜವೇ ಆದಲ್ಲಿ ದೇಬುವಿಗೆ ತುಂಬ ದಿನಗಳ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ದೇಬ್ ಭಯಂಕರವಾಗಿ ವಾಸನೆ ಬರತೊಡಗುತ್ತಾನೆ. ಪ್ರಾರ್ಥನಾಳ ಕಣ್ಣಲ್ಲಿ ನೀರಿದ್ದವು. ಮಗಳೇ, ಇಷ್ಟು ದಿನದ ಮಾತು ಬೇರೆ. ಒಳ್ಳೆ ಹುಡುಗಿ ಸಿಕ್ಕು ನಮ್ಮ ಹುಡುಗನ ಬದುಕು ಬದಲಾಗಲಿ ಅಂತ ಹಾರೈಸ್ತಿದ್ದೆ. ಯಾವುದೇ ಪುಂಡ ಮಗನ ತಂದೆ ಹಾರೈಸಿದಂತೆ. ಆದರೆ ಇವತ್ತು ನಿನ್ನ ತಂದೆ ಜಾಗದಲ್ಲಿ ನಿಂತು ಹೇಳ್ತಿದ್ದೀನಿ, ಕೇಳು ಮಗಳೇ, ದೇಬುವಿನ ಸಾಹಸ ನಿಂಗೆ ಬೇಡ. ಅವನು ಶಾಪ ಅನುಭೋಗಿಸುವ ಕಾಲ ಶುರುವಾಗ್ಬಿಟ್ಟಿದೆ. ಮದುವೆ ಆಗಿಬಿಟ್ಟಿದ್ದರೆ ಆ ಮಾತು ಬೇರೆ ಇತ್ತು. ನಿಂದಿನ್ನೂ ಚಿಕ್ಕ ವಯಸ್ಸು, ಬಡವರ ಮನೆ ಹುಡುಗಿ. ನಿನ್ನ ಓದಿಗೆ, ಖರ್ಚಿಗೆ, ಭವಿತವ್ಯಕ್ಕೆ, ಅಮೇರಿಕಕ್ಕೆ ಹೋಗೋಕ್ಕೆ ಎಲ್ಲದಕ್ಕೂ ನಾನು ಹಣ ಕೊಡ್ತೀನಿ. ಇನ್ನು ದೇಬ್ ಕಾಲೇಜಿಗೆ ಹಿಂದಿರುಗೋದು ಕಾಣೆ. ನಂಗೆ ನೀನೇ ಮಗ, ನೀನೇ ಮಗಳು. ಇನ್ನು ಹೊರಟು ಬಿಡಮ್ಮ. ದೇಬುನ ಮದುವೆ ಆಗಿ ಶಾಪ ಹಂಚ್ಕೋಬೇಡ. ನಾವು ಅವನ ಅಪ್ಪ ಅಮ್ಮ. ಅವನು ಹೇಗಿದ್ರು ಏನೇ ಅನುಭವಿಸಿದ್ರು ಭರಿಸಬೇಕು. ನಮ್ಮ ಕೈಲೂ ಆಗದಿದ್ರೆ ಹೈದರಾಬಾದ್ನ ಹತ್ತಿರದ ಗೋಲ್ಕೊಂಡ ಕೋಟೆಯಲ್ಲಿ
ನಿಶಾನಿ ಫಕೀರ ಅಂತ ಇದ್ದಾನೆ, ಅವನ ಪಾದಕ್ಕೆ ಮಲಗಿಸಿ ಬಂದ್ಬಿಡ್ತೀವಿ, ನೀನು ಹೊರಟು ಬಿಡಮ್ಮ. ಒಳಮನೆಯಲ್ಲಿ ಪ್ರಾರ್ಥನಾಳನ್ನು ಕೂಡಿಸಿಕೊಂಡು ಗದ್ಗದಿತ ದನಿಯಲ್ಲಿ ಮಾತನಾಡಿದ್ದರು ಚಂದ್ರನಾಥ ಬಂಡೋಪಾಧ್ಯಾಯ. ತುಂಬ ಹೊತ್ತು ಏನೂ ಮಾತಾಡದೆ ಕುಳಿತಿದ್ದ ಪ್ರಾರ್ಥನಾ ಆಮೇಲೆ ಎದ್ದು ದೇಬುವಿನ ಕೋಣೆಗೆ ಹೋದಳು. ಅವನಿಗಾಗಲೇ ಜ್ವರದ ತಾಪ. ತುಟಿ ಪಕ್ಕದ ರೊಣವನ್ನು ಒದ್ದೆ ಬಟ್ಟೆಯಲ್ಲಿ ನೋವಾಗದಂತೆ ಒರೆಸಿ ಹಣೆಯ ಮೇಲೆ ಕೈ ಇರಿಸಿದಳು ಪ್ರಾರ್ಥನಾ. ಚಿಕ್ಕದಾಗಿ ನರಳಿದ ದೇವ್ ಹಾಸಿಗೆ ಮೇಲೆ ಕುಳಿತು ಅವನ ತಲೆಯನ್ನೆತ್ತಿ ತೊಡೆಯ ಮೇಲಿರಿಸಿಕೊಂಡಳು. ಕೆಂಡ ಎತ್ತಿ ಮಡಿಲಲ್ಲಿಟ್ಟುಕೊಂಡಂತಾಯಿತು. ಮತ್ತೊಂದು ತುಂಡು ಬಟ್ಟೆ ಒದ್ದೆ ಮಾಡಿ ಹಿಂಡಿ ಅವನ ಹಣೆಯ ಮೇಲೆ ಹಿತವೆನಿಸುವಂತೆ ಅರವಿದಳು. ಹೊರಗೆ ಕತ್ತಲಾಗುತ್ತಿತ್ತು. ಕೋಣೆಯ ಸ್ವಿಚ್ ಹಾಕಿ ದೀಪ ಬೆಳಗಿಸಿದಳು. ದೇಬುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿರುವಂತೆ ಕಣ್ಮುಚ್ಚಿ ಕುಳಿತು ಅದೆಷ್ಟು ತಿಂಗಳುಗಳ ನಂತರ ಸಾಯಂಕಾಲದ ತನ್ನ ಶ್ಲೋಕ ಹೇಳಿಕೊಳ್ಳತೊಡಗಿದಳು. ಯಾಕುದೆಂದು ತುಷಾರಹರಾದವಳ್. ಬಾಗಿಲಲ್ಲಿ ನಿಂತ ದೇಬುವಿನ ತಂದೆ ಸದ್ದಾಗದಂತೆ ಬಿಕ್ಕತೊಡಗಿದರು. ಆ ರಾತ್ರಿ ಹಾಗೇ ಪ್ರಾರಂಭವಾಯಿತು. ಅನುಮಾನ ಯಾಕೆ ಮಾಡ್ತೀಯಾ? ನಾನು ಕಣ್ಣಾರೆ ನೋಡಿ ಬಂದಿದ್ದೀನಿ. ಲೀಲಾವತಿ ಹಾಸ್ಪಿಟಲ್ ಅಂತಾರೆ ಅದಕ್ಕೆ. 358ನೇ ವಾರ್ಡಿಗೆ ತಂದು ಮಲಗಿಸಿದ್ರು. ಬೇರೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರು. ನಾನು ಕಿಟಕಿಲಿ ನಿಂತು ನೋಡ್ತಾನೇ ಇದ್ದೆ. 3 ಸಲ ಬಿಕ್ಕಳಿಸಿದ ಹುಡುಗ. ಅವನ ತಾಯಿ ನೀರು ಕೊಡಕ್ಕೆ ಅಂತ ಪಕ್ಕಕ್ಕೆ ಹೋದರೂ ಕಿಟಕಿಲಿ ತಾನು ನಿಂತಿರೋದು ಅವನಿಗೆ ನೇರವಾಗಿ ಕಾಣಿಸ್ತು. ನನ್ನನ್ನೇ ನೋಡಿ ಏನೋ ಹೇಳೋನ ಹಾಗೆ ಎದ್ದುಕೊಂಡು ಪ್ರಯತ್ನ ಮಾಡೋನ ಹಾಗೆ ಬೆನ್ನು ಸೊಂಟ ಎತ್ತಿ ಇಷ್ಟಗಲ ಕಣ್ಬಿಟ್ಟ. ಅವನ ತಾಯಿ ಒಂದನಿ ನೀರು ಬಾಯಿ ಹಾಕಿದ್ರು. ನೋಡು, ಹಾಗೇ ಪ್ರಾಣ ಬಿಟ್ಟ. ಸುಜಯ್ ಮಲ್ಹೋತ್ರನ ಸಾವಿನ ಕ್ಷಣದ ಯಾವ ವಿವರವೂ ಮಿಸ್ಸಾಗದಂತೆ ವಿವರಿಸುತ್ತಿದ್ದ ರಸೂಲ್ ಜಮಾದಾರ್. ಗಾಡಿಕೊಪ್ಪದ ಬಯಲಿನ ಕಲ್ಲು ಮನೆಯ ಫರಸಿನ ಮೇಲೆ ಕುಳಿತು ಚಿಕ್ಕದೊಂದು ರಿಯಾಕ್ಷನ್ ಕೂಡ ಇಲ್ಲದಂತೆ ಅದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಹಿಮವಂತ್. ರಾತ್ರಿ ತುಂಬ ದಟ್ಟವಾಗಿತ್ತು. ರಸೂಲ್ ಜಮಾದಾರನು ದಣಿದವನಂತೆ ಕಾಣುತ್ತಿದ್ದ. ಸುಜಯ್ ಮಲ್ಹೋತ್ರನ ಸಾವಿಗೆ, ಅದಕ್ಕೆ ಮುಂಚೆ ಅವನ ಸಾವಿಗೆ ತಾನು ನೇರವಾಗಿ ಕಾರಣನಾದುದಕ್ಕೆ ರಸೂಲ್ ಸಾಬ್ನಲ್ಲಿ ಕೊಂಚವೂ ಬೇಸರ ಪಶ್ಚಾತ್ತಾಪ ಕಂಡು ಬಂದಿರಲಿಲ್ಲ. ಆದರೆ ದಾವಣಗೆರೆಯ ಪ್ರಾರ್ಥನಾ ಮನೆಯ ಮುಂದೆ ರಕ್ತ ರಂಗೋಲಿ ಹಾಕಿ ಬಂದ ದಿನ ಅವನೇಕೋ ನೆಮ್ಮದಿಯಾಗಿದ್ದಂತೆ ಕಂಡಿರಲಿಲ್ಲ. ಇದು ಬ್ಯಾಡಿತ್ತೇನೋ ಎಂಬ ಮಾತನ್ನು ಅಳುಕಿನಿಂದಲೇ ಆಡಿದ್ದ. ಆ ಮಾತು ಹೊರಬಿದ್ದ ಮರುಕ್ಷಣ ಅವನೆಡೆಗೆ ಹಿಮವಂತ ನೋಡಿದ್ದ. ನೋಟವಿತ್ತಲ್ಲ, ಅದು ರಸೂಲ್ ಜಮಾದಾರನ ಎಲ್ಲ ಪ್ರತಿಭಟನೆಯನ್ನು ತಣ್ಣಗಾಗಿಸಿಬಿಟ್ಟಿತು. ಅವನದು ರಾಕ್ಷಸ ಕೋಪ. ಎಲ್ಲ ಅವರಪ್ಪನ ಹಾಗೆ. ಹಾಗಂತ ಅಜ್ಜಯ್ಯನೇ ಹೇಳಿದ್ದನಲ್ಲ. ಮೊಟ್ಟ ಮೊದಲ ಬಾರಿಗೆ ಆ ರಾಕ್ಷಸ ಕೋಪನ ಕಿಟಕಿಯೊಂದನ್ನು ಹಿಮುವಿನ ಕಣ್ಣುಗಳಲ್ಲಿ ಕಂಡಿದ್ದ ರಸೂಲ್ ಜಮಾದಾರ್. ಆಮೇಲೆ ಅವನ್ಯಾವತ್ತೂ ಆ ದಾಟಿಯಲ್ಲಿ ಮಾತಾಡಿರಲಿಲ್ಲ. ಆದರೆ ಕನಸು ಮನಸ್ಸಿನಲ್ಲಿ ಹಿಮವಂತನಿಂದ ಊಹಿಸಲಾಗದಂಥ ಕೆಲಸವೊಂದನ್ನು ಅವನು ಮಾಡಿಬಿಟ್ಟಿದ್ದ. ಮಾಡದೆ ಹೋಗಿದ್ದರೆ ದೇಬುವಿನ ಪ್ರಾಣ ಉಳಿಯುವುದು ಸಾಧ್ಯವೇ ಇರಲಿಲ್ಲ. ಜೋಗದಿಂದ ಹಿಂದಿರುಗಿದ ನಂತರ ಹಿಮವಂತನಲ್ಲೊಂದು ನೆಮ್ಮದಿ ಸ್ಥಾಪಿತವಾದ ಆಗಿತ್ತು. ಅಲ್ಲಿ ಕಳೆದ ಆ ರಾತ್ರಿ ಇಬ್ಬರಿಗೂ ಅವಿಸ್ಮರಣೀಯ. ನವಿಲ ಮರಿಯಂತೆ ಹಿಮುವಿನ ತೋಳ ಮೇಲೆ ತಲೆಯಿಟ್ಟು ಮೈಯೆಲ್ಲ ಮುದುರಿಕೊಂಡು ಅವನ ಬಿರುದೆಸೆಗೆ ಮುಖವಿಟ್ಟು ಒಂದಿಷ್ಟು ಅಳುಕಿಲ್ಲದೆ ಮಲಗಿ ನಿದ್ದೆ ಮಾಡಿದ್ದಳು ಊರ್ಮಿಳಾ. ಮೊಟ್ಟ ಮೊದಲ ಬಾರಿಗೆ ಗಂಡಸೊಬ್ಬನ ಜೊತೆಯಲ್ಲಿ ಅಷ್ಟೊಂದು ಸೆಕ್ಯೂರ್ಡ್ ಆಗಿ ಮಲಗಿದ್ದೇನೆ ಅನಿಸುತ್ತಿತ್ತು. ಅವಳಿಗಿನ್ನೂ ಎಚ್ಚರವಾಗಿರುವಾಗಲೇ ಹಿಮವಂತ ನಿದ್ರೆಗೆ ಜಾರಿದ್ದ. ಅವನದು ಮನಸ್ಸಿನ ಅಪ್ಪಣೆಗೊಳಗಾದಂತಹ ನಿದ್ರೆ. ಬೆಳಗಿನ ತನಕ ಒಂದಷ್ಟು ಅಲುಗುವುದಿಲ್ಲ, ಗೊರೆಯುವುದಿಲ್ಲ. ಮೈ ಮುರಿತ, ಆಕಳಿಕೆ, ಬಡಬಡಿಕೆ. ಹಿಮು ಮಲಗಿದನೆಂದರೆ ಒಂದು ಜ್ವಾಲಾಮುಖಿ ನಿದ್ರೆ ಹೋದಂತೆ. ಎಲ್ಲ ಅಸಹನೆ ಮರೆತು, ಯಾತನೆ ಮರೆತು ನಿದ್ರೆ ಮಾಡುತ್ತಾನೆ. ತುಂಬ ಹೊತ್ತು ಅವನನ್ನೇ ನೋಡುತ್ತಿದ್ದವಳು ಬೆಳಗ್ಗೆ ಅವನು ಹೇಳುವ ಹೊತ್ತಿಗೆ ಗಾಢ ನಿದ್ರೆ ಮಾಡಿಬಿಟ್ಟಿದ್ದಳು. ಹಿಂದಿರುಗುವ ಹಾದಿಯಲ್ಲಿ ಅವರಿಬ್ಬರು ಕೆಲವು ನಿಶ್ಚಯಗಳಿಗೆ ಬಂದಿದ್ದರು. ಕಾಲೇಜ್ ಆರಂಭವಾಗುವ ತನಕ ಶಿವಮೊಗ್ಗದಲ್ಲೇ ಇರ್ತಾಳೆ ಊರ್ಮಿಳಾ. ಆರಂಭವಾದ ಮೇಲೆ ದಾವಣಗೆರೆಯಲ್ಲಿ ಅವಳೊಂದು ಪುಟ್ಟ ಮನೆ ಮಾಡ್ತಾಳೆ. ವಾರಕ್ಕೊಮ್ಮೆ ಹಿಮವಂತ ಅವಳನ್ನು ನೋಡಲು ಹೋಗ್ತಾನೆ. ಬಿಡುವಾಗದಿದ್ದರೆ ಊರ್ಮಿಳೆಯೇ ಶಿವಮೊಗ್ಗದ ಮನೆಗೆ ಬರ್ತಾಳೆ. ಇರುವಷ್ಟು ದಿನ ಊರ್ಮಿಳೆಯೇ ಅಡುಗೆ ಮಾಡಾಕ್ತಾಳೆ, ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಕೊಡ್ತಾಳೆ. ಸಂಜೆಯಲ್ಲಿ ಒಟ್ಟಿಗೆ ಒಂದು ವಾಕಿಂಗ್ ಕಡ್ಡಾಯ. ಹಿಮವಂತ ಎಲ್ಲಕ್ಕೂ ಒಪ್ಪಿಕೊಂಡ. ಆದರೆ ಜಬೀನ ಕಳಿಸಿಬಿಡೋ ಆಲೋಚನೆ ಮಾಡಬೇಡ. ಆ ಹುಡುಗಿ ಇಲ್ಲೇ ಇರುತ್ತೆ, ಯಾಕೆ ಏನು ಅಂತ ಕೇಳಬೇಡ. ಬಾಯಿಲ್ಲದ ಹುಡುಗಿ, ನಿಂಗೇನು ತೊಂದರೆ ಮಾಡ್ತಾಳೆ, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂದುಬಿಟ್ಟಿದ್ದ. ಜಬೀನಾ ನಂಗೆ ತುಂಬ ನಿಗೂಢ ಅನ್ನಿಸ್ತಾಳೆ. ಎಷ್ಟು ಹೊತ್ತಿನಲ್ಲಿ ನೋಡಿದ್ರೂ ಎದ್ದೇ ಇರ್ತಾಳೆ. ಅವಳಿಗೆ ಇನ್ಸೋಮಿನಾ ಅನ್ನೋ ಕಾಯಿಲೆ ಇದೆಯಾ ಅಂತ ನಂಗೆ ಅನುಮಾನ. ನಿದ್ದೆನೇ ಬಾರದೆ ನರಳೋ ರೋಗ ಅದು. ಕೆಲವರು ಆ ಕಾಯಿಲೆಯಿಂದನೇ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರ್ತಾರೆ. ಈಗ ಬಿಟ್ಟರೆ ಮುಂದೆ ಜಬೀನಾಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕಾದರೂ ಅವಳನ್ನು ಆಚೆ ಕಳಿಸಿ ಚಿಕಿತ್ಸೆ ಮಾಡಿಸೋಣ. ಅದ್ಯಾಕೋ ಅವಳನ್ನು ನೋಡಿದಾಗಲೆಲ್ಲ ಅವಳು ನನ್ನನ್ನು ವಾಚ್ ಮಾಡ್ತಿದ್ದಾಳೆ. ಆ ಕೆಲಸಕ್ಕೆ ಅಂತಾಲೇ ಜಬೀನನನ್ನು ನೀನು ಮನೇಲಿ ಇಟ್ಕೊಂಡಿದ್ಯಾ ಅನಿಸುತ್ತೆ ಅಂತ ಹೇಳಿಬಿಡಬೇಕು ಅನ್ನಿಸ್ತು ಊರ್ಮಿಳೆಗೆ. ಯಾಕೋ ಹೇಳಲಾಗಲಿಲ್ಲ. ಯಾವ ದಿಕ್ಕಿನಿಂದ ಯೋಚಿಸಿದ್ರೂ ಜಬೀನಾ ಅವಳ ಪಾಲಿಗೆ ನಿಗೂಢ ಅಂತಲೇ ಅನಿಸುತ್ತಿದ್ದಳು. ಆದರೆ ಮುಂದೆ ಆ ಬಗ್ಗೆ ಮಾತಿಗೆ ಅವಕಾಶವಿಲ್ಲವೆಂಬಂತೆ ಮೌನಿಯಾಗಿ ಹೋಗಿದ್ದ ಹಿಮವಂತ.
ಜೋಗದಿಂದ ವಾಪಸ್ ಬಂದ ದಿನದಿಂದಲೇ ಅವನು ಲೇಔಟ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ. ಕೆಲಸಕ್ಕೆ ಕುಳಿತನೆಂದರೆ ಒಂದು ದೈತ್ಯ ಶಕ್ತಿ ಅವನನ್ನು ಆವರಿಸಿಕೊಂಡು ಬಿಡುತ್ತಿತ್ತು. ಪ್ರತಿ ಕೆಲಸದಲ್ಲೂ ಅಷ್ಟೇ ಶ್ರದ್ಧೆ. ಈ ಮನುಷ್ಯ ದಿನಕ್ಕೆ 18 ಗಂಟೆ ದುಡಿತಾನೆ. ಹುಡುಗಿಯೊಬ್ಬಳ ವಂಚನೆ ಮರೆಯುವುದಕ್ಕೆ ಈ ಪರಿಯ ದುಡಿತ ಬೇಕಾ ಅಂದುಕೊಳ್ಳುತ್ತಿದ್ದಳು ಊರ್ಮಿಳಾ. ಆದರೆ ಇಮು ಅದೆಲ್ಲದರ ನಡುವೆ ಬಿಡುವು ಮಾಡಿಕೊಂಡು ಬಂದು ಸಾಯಂಕಾಲಗಳಲ್ಲಿ ಊರ್ಮಿಳೆಯನ್ನು ವಾಕಿಂಗೋ ಅಷ್ಟು ದೂರದ ಡ್ರೈವ್ಗೋ ಕರೆದೊಯ್ಯುತ್ತಿದ್ದ. ಊರ್ಮಿಳಾ ಗಮನಿಸಿದ್ದೆಂದರೆ ಆಕೆ 4-5 ಗಂಟೆ ಮನೆಯಿಂದ ಹೊರಗಿರುವುದು ಖಚಿತವಾದ ದಿನ. ತೀರಾ ಹೊರಡುವ ಮುನ್ನ ಅವನು ಜಬೀನಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ 5-10 ನಿಮಿಷಗಳ ಮಟ್ಟಿಗೆ ಒಳಗಿನಿಂದ ಅಗುಳಿ ಹಾಕಿಕೊಳ್ಳುತ್ತಿದ್ದ. ಅದಕ್ಕೆ ಮುನ್ನ ಇಮು ಸ್ನಾನ ಮಾಡಿರುತ್ತಿದ್ದ. ಫ್ರೆಶ್ ಆದ ಬಟ್ಟೆ ಧರಿಸುತ್ತಿದ್ದ. ಮಟ್ಟಸವಾಗಿ ತಲೆ ಬಾಚಿಕೊಂಡು ಇನ್ನೇನು ಊರ್ಮಿಳೆಯೊಂದಿಗೆ ಹೊರಕ್ಕೆ ಹೊರಡಲು ಅನುವಾಗಿಯೇ ಇರುತ್ತಿದ್ದ. 10 ನಿಮಿಷ ಜಬೀನಳೊಂದಿಗೆ ಕೋಣೆಯಲ್ಲಿ ಏಕಾಂತದಲ್ಲಿದ್ದು ಈಚೆಗೆ ಬಂದವನನ್ನು ಗಮನಿಸಿದರೆ ಅವನ ಬಟ್ಟೆ ಮುದುಡುತ್ತಿರಲಿಲ್ಲ, ಕ್ರಾಪು ಕೆದರುತ್ತಿರಲಿಲ್ಲ, ಮುಖದಲ್ಲಿ ಯಾವುದೇ ತೆರನಾದ ಗೊಂದಲಗಳಿರುತ್ತಿಲ್ಲ. ಆದರೆ ಅಪ್ಪಿತಪ್ಪಿ ಕೂಡ ಊರ್ಮಿಳೆಯನ್ನು ಆ ಕೋಣೆ ಹೊಕ್ಕು ಜಬೀನಳ ಸ್ಥಿತಿ ಹೇಗಿರಬಹುದೆಂದು ಇಣುಕಿ ನೋಡಲು ಬಿಡುತ್ತಿರಲಿಲ್ಲ. ಕೋಣೆಯಿಂದ ಹೊರಬಂದವನೇ ಊರ್ಮಿಳೆಯನ್ನು ಹೊರಡಿಸಿಕೊಂಡು ತಾನೇ ಮುಂಬಾಗಿಲಿಗೆ ಬೀಗ ಹಾಕಿ ನಡೆದು ಬಿಡುತ್ತಿದ್ದ. ಹಿಂದಿರುಗುವ ಹೊತ್ತಿಗೆ ಜಬೀನಾ ಎಂದಿನಂತೆ ಹಾಲ್ನ ಸೋಫಾದ ಮೇಲೆ ಕುಳಿತಿರುತ್ತಿದ್ದಳು. ಆಗಷ್ಟೇ ನಿದ್ರೆಯಿಂದ ಎದ್ದವಳಂತಿರುತ್ತಿದ್ದಳು. ಕಣ್ಣುಗಳಲ್ಲಿ ಗಾಢ ನಿದ್ರೆಯ ತೃಪ್ತಿ. ಹೊರಡುವ ಮುನ್ನ ಇಮು ಇವಳನ್ನು ಹಿಪ್ನಾಸಿಸ್ಗೆ ಒಳಪಡಿಸಿ ಕರಾರುವಕ್ಕಾಗಿ ಇಷ್ಟು ಗಂಟೆ ನಿದ್ರೆ ಮಾಡಿ ಹೇಳುವಂತೆ ಮಾಡಿರುತ್ತಾನಾ? ಹಿಪ್ನಾಸಿಸ್ನಿಂದ ಅದು ಸಾಧ್ಯವಾ? ಈ ಸಲ ದಾವಣಗೆರೆಗೆ ಹೋದಾಗ ಪ್ರೊಫೆಸರ್ನ ಕೇಳಬೇಕು ಅಂದುಕೊಂಡಳು ಊರ್ಮಿಳಾ. ಅಷ್ಟೇ ಹೊರತು ಜಬೀನಳ ಮೌನದ ಹಿಂದೆ, ಕಾವಲಿನ ಹಿಂದೆ ಮತ್ಯಾವುದೋ ವಿಕ್ಷಿಪ್ತ ಕತೆ ಇರಬಹುದೆಂದು ಅವಳು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ. ಊರ್ಮಿಳೆಯನ್ನು ನಿಜಕ್ಕೂ ಡಿಸ್ಟರ್ಬ್ ಮಾಡುತ್ತಿದ್ದ ಸಂಗತಿಯೆಂದರೆ ಕಲ್ಲಿನ ಲಾರಿ ಬಂತು ಎಂಬ ನೆಪದಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ದಿಡಗ್ಗನೆ ಎದ್ದು ಹಿಮವಂತ ಹೊರಟು ಹೋಗುತ್ತಿದ್ದುದು. ಅವನು ಒಂದಲ್ಲ ಒಂದು ನೆಪ ಹುಡುಕಿಕೊಂಡು ರಾತ್ರಿ ಇಡೀ ಮನೆಯಿಂದ ಹೊರಗಿರುತ್ತಿದ್ದ. ಅವನು ಹೊರಡುತ್ತಿದ್ದಂತೆ ಊರ್ಮಿಳೆಯ ಸುತ್ತ ಜಬೀನಳ ಸರ್ಪಗಾವಲು ಪ್ರಾರಂಭವಾಗುತ್ತಿತ್ತು. ಬೆಳಗಿನ ಜಾವ ಹಿಂದಿರುಗುತ್ತಿದ್ದ ಹಿಮವಂತ ತಪ್ಪದೆ ಅದೆಲ್ಲಿಂದಲೋ ಸ್ನಾನ ಮಾಡಿ ಬಂದಿರುತ್ತಿದ್ದ. ಪ್ರಾರ್ಥನಾ ಡಿಯರ್, ಇದೆಂಥ ವಿಚಿತ್ರದ ತಿರುವೋ ನೋಡು. ನಮ್ಮಿಬ್ಬರ ಬದುಕಿನ ದಿಕ್ಕುಗಳೇ ಬದಲಾಗಿ ಹೋದವು. ಹಿಮವಂತನಂತಹ ಗೆಳೆಯನೊಂದಿಗೆ ಹೀಗೆ ದಿನ ಕಳೆಯುತ್ತೇನೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಅದ್ಭುತವಾದ ಮನುಷ್ಯ. ನೀನು ಮದುವೆಯಾಗುವ ನಿರ್ಧಾರ ತೆಗೆದುಕೊಂಡ ನಂತರ ಮುಂಚೆಗಿಂತ ಕೊಂಚ ಹೆಚ್ಚಾಗಿಯೇ ಮೌನಿಯಾಗಿದ್ದಾನೆ ಎನ್ನುವುದು ಬಿಟ್ಟರೆ ನನ್ನನ್ನು ಆಗಾಗ ಹಿಮುವಿನ ನಿಗೂಢ ವರ್ತನೆಗಳು ಅರ್ಥಕ್ಕೆ ನಿಲುಕದೆ ಕಾಡುತ್ತವೆ. ರಾತ್ರಿಗಳಲ್ಲಿ ಅದೇಗೋ ನೆಪ ಮಾಡಿಕೊಂಡು ಮನೆಯಿಂದ ಹೊರಬಿದ್ದು ಬಿಡ್ತಾನೆ. ಹಿಂದಿರುಗಿದವನ ಕಣ್ಣುಗಳಲ್ಲಿ ಯಾವುದೋ ಧ್ಯಾನ ಮಾಡಿದವನಂಥ ಪ್ರಶಾಂತತೆ, ಜೊತೆಯಲ್ಲೇ ಎಂಥದ್ದೋ ಕಳವಳ. ನಿನ್ನ ನೆನಪುಗಳೊಂದಿಗೆ ಯುದ್ಧಕ್ಕಿಳಿಯುತ್ತಾನಾ ಗೊತ್ತಿಲ್ಲ. ಆತನನ್ನು ನಾನು ಪ್ರೀತಿಸತೊಡಗಿದ್ದೇನಾ ಗೊತ್ತಿಲ್ಲ. ಆತ ತನ್ನನ್ನು ಪ್ರೀತಿಸ್ತಿದ್ದಾನಾ ಖಚಿತ ಇಲ್ಲ. ಬಟ್ ಐ ಆಮ್ ಕಂಫರ್ಟಬಲ್ ವಿತ್ ಹಿಮ್. ಹೀಗೆ ಬರೆದದ್ದಕ್ಕೆ ನಿನಗೆ ನೋವಾಗಲಿಲ್ಲ ತಾನೇ? ನಾನು ನಿನ್ನ ಸ್ಥಾನ ಆಕ್ರಮಿಸಿಕೊಂಡೆ ಅಂದುಕೊಳ್ಳುವಂಥ ಸಣ್ಣ ಮನಸ್ಸಿನವಳು ನೀನಲ್ಲ. ನಾನು ನನ್ನದೇ ಸ್ಥಾನ ಕಲ್ಪಿಸಿಕೊಳ್ಬೇಕು ಈ ಮನೆಯಲ್ಲದಿದ್ದರೂ ಈ ಜಗತ್ತಿನಲ್ಲಿ. ನಿನ್ನ ಹಾಲಿಡೇಸ್ ಹೇಗಿವೆ? ದೇಬು ಮತ್ತು ಹೈದರಾಬಾದ್. ಹ್ಯಾವ್ ಲವ್ಲಿ ಡೇಸ್. ಕ್ಲಾಸಸ್ ಪ್ರಾರಂಭವಾಗುತ್ತಿದೆ ಅಂತೆಯೇ. ಭೇಟಿಯಾಗೋಣ. ಬಹುಶಃ ನನ್ನೊಂದಿಗೆ ನೀನು ಹಿಮವಂತನನ್ನು ನೋಡ್ತೀಯ. ಅಂದಾಗೆ ಹಿಮು ಮನೆಯಲ್ಲಿ ಫೋನ್ ಇದೆ. ಬಿಡುವಾದಾಗ ಫೋನ್ ಮಾಡು. ದೇಬುಗೆ ನೆನಪು ತಿಳಿಸು. ನಿನ್ನ ಊರ್ಮಿ ದೀದಿ ಎಂಬ ಪುಟ್ಟ ಪತ್ರ ಬರೆದು ಅದರಲ್ಲಿ ಹಿಮು ಮನೆಯ ನಂಬರ್ ಕೂಡ ಬರೆದು ಡಬ್ಬಿಗೆ ಹಾಕಿದ್ದಳು ಊರ್ಮಿಳಾ. ಅವಳು ಇನ್ಲ್ಯಾಂಡ್ ಕವರ್ನಲ್ಲಿ ಪತ್ರ ಬರೆಯುತ್ತಿದ್ದಷ್ಟು ಹೊತ್ತು ಜಬೀನಾ ಮನೆಯಿಡೀ ಅಸಹನೆಯ ಚಡಪಡಿಕೆಯಿಂದ ಓಡಾಡುವುದು ಅವಳ ಗಮನಕ್ಕೆ ಬರುತ್ತಿತ್ತು. ಆದರೆ ಪರಿಸ್ಥಿತಿ ಭಯಾನಕತೆ ಎಂಬುದು ಅವಳಿಗೆ ಅರ್ಥವಾದದ್ದು ಪತ್ರ ಬರೆದು ಹಾಕಿದ 3ನೇ ದಿನ ಹೈದರಾಬಾದ್ನಿಂದ ಫೋನ್ ಮಾಡಿದ ಪ್ರಾರ್ಥನಾ ಅಲೋ ಅಂದ ಕೂಡಲೇ ಊರ್ಮಿ ದೀದಿ ಎಂದು ಎದೆ ಒಡೆದು ಹೋಗುವಂತೆ ಅಳತೊಡಗಿದಳು. ಏನಾಯಿತೆಂದು ವಿವರಿಸಿ ಹೇಳುವುದಕ್ಕಾಗದೆ ನುಗ್ಗಿ ಬರುವ ಅಳು ನಿತ್ತರಿಸಿಕೊಳ್ಳಲಾಗದೆ 15 ನಿಮಿಷದಲ್ಲಿ 3 ಸಲ ಫೋನ್ ಮಾಡಿ 3 ಸಲ ಫೋನ್ ಇಟ್ಟು ಬಿಟ್ಟಿದ್ದಳು ಪ್ರಾರ್ಥನಾ. ಮೊದಲಿಗೆ ದೇಬುನಿಂದ ಅವಳಿಗೆ ಎಂಥದ್ದೋ ತೊಂದರೆ ಆಗಿದೆ. ತಾನು ತಕ್ಷಣ ಹೈದರಾಬಾದಿಗೆ ಹೊರಡಬೇಕಾಗಿರಬಹುದೇನೆಂದು ಅಂದುಕೊಂಡಳು. ಆನಂತರ ಅಳುವೆಲ್ಲ ನುಂಗಿಕೊಂಡು ಪ್ರಾರ್ಥನಾ ಮಾತನಾಡತೊಡಗಿದಾಗಲೇ ಊರ್ಮಿಳೆಗೆ ಅವಳ ಸಂಕಟ ಏನೆಂಬುದು ಅರ್ಥವಾದದ್ದು. ದೇಬುಗೆ ಸ್ಕಿಜೋಫ್ರೇನಿಯಾ ಆಗಿತ್ತು. 2 ವಾರಗಳಲ್ಲಿ ಅದರ ಲಕ್ಷಣಗಳೇ ಇಲ್ಲ. ಆಮೇಲೆ ಭಯಾನಕ ಹಂತದಲ್ಲಿದ್ದ ಸಿಫಿಲಿಸ್ ಕಾಣಿಸಿಕೊಂಡಿತ್ತು. ಈಗ ಅದೂ ಇಲ್ಲ. ದೇಬುಗೆ ಹೊಸ ರೋಗ ಆರಂಭವಾಗಿದೆ. ಮೈಯೆಲ್ಲ ರೋಮಗಳೆಲ್ಲ ಉದುರಿ ಹೋಗಿವೆ. ಬೆನ್ನ ಮೇಲೆ ಸಣ್ಣ ತರಚು ಗಾಯದಂತೆ ಕಾಣಿಸಿಕೊಂಡದ್ದು. ಈಗ ನಾಗರ ಎಡೆಯಷ್ಟಗಲ ದೈತ್ಯ ಹುಣ್ಣಾಗಿ ಬೆಳೆದಿದೆ. ಕಾರ್ಬಕಲ್ ಅಂತಾರೆ. ಭೀಕರ ನೋವಿನ ಬೆನ್ನು ಪಣಿ. ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಮೂರ್ಛೆ ಹೋಗ್ತಿದ್ದಾನೆ. ಏನು ಸ್ಕ್ಯಾನ್ ಮಾಡಿಸಿದ್ರೂ ರೋಗದ ಲಕ್ಷಣ ಗೊತ್ತಾಗ್ತಾ ಇಲ್ಲ. ಬಾಯೆಲ್ಲ ನೊರೆ ನೊರೆ. ದೇಬ್ ಬದುಕ್ತಾನೆ ಅಂತ ಅನ್ನಿಸ್ತಿಲ್ಲ ದೀದಿ.
ನನಗೆ ಸಾವು ಬಂದು ಅವನಾದರೂ ಉಳಿದುಕೊಳ್ಬಾರ್ದಿತ್ತೆ. ಅವತ್ತು ನೀನು ದಾವಣಗೆರೆಯಿಂದ ಹೊರಟೆಯಲ್ಲ, ನಿನ್ನನ್ನು ಗುಂಡಿ ಛತ್ರದ ತನಕ ಬಂದು ಆಟೋ ಹತ್ತಿಸಿ ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲಿ ಏನೋ ಆಗಿ ಹೋದಂತಿದೆ. ದೇವ್ ಮನೆ ಎದುರು ಯಾರೋ ಹಾಕಿ ಹೋಗಿದ್ದ ರಕ್ತ ರಂಗೋಲಿ ತುಳಿದು ಬಿಟ್ಟಿದ್ದ. ಅನುಮಾನವೇ ಇಲ್ಲ, ಅದು ಹ್ಯೂಮನ್ ಬ್ಲಡ್. ನಂಗೆ ಭಯ ಆಗ್ತಿದೆ ದೀದಿ. ಪ್ರಾರ್ಥನಾ ಫೋನ್ ಡಿಸ್ಕನೆಕ್ಟ್ ಮಾಡಿದ ಮರುಕ್ಷಣದಲ್ಲೇ ಊರ್ಮಿಳೆಯ ನಿರ್ಧಾರಗಳು ತೀವ್ರವಾಗತೊಡಗಿತು. ಇಲ್ಲ, ದೇಬುವಿಗೆ ಆಗಿರುವುದು ಕಾಯಿಲೆಯಿದ. ಇದು ಮಾಮೂಲು ಮನುಷ್ಯರಿಂದ ವಾಸಿಯಾಗುವ, ಬಗೆಹರಿಸುವ ಸಮಸ್ಯೆಯೂ ಅಲ್ಲ. ಸಮಸ್ಯೆ ಉದ್ಭವವಾಗಿರುವುದೇ ಇಲ್ಲಿ. ಶಿವಮೊಗ್ಗದಲ್ಲಿ ನಾನು ಯಾರಿಗೋ ಪತ್ರ ಬರೆದೆನೆಂಬ ಸಂಗತಿಯನ್ನು ಜೆಬಿನ ತಿಳಿಸಿದ್ದೇ ತಡ. ಅಷ್ಟು ದಿನಗಳ ಅವನ ನೆಮ್ಮದಿ ಸ್ಥಿರತೆಗಳೆರಡು ಚೆದರಿ ಹೋದಂತಾಗಿದ್ದವು. ಆ 3 ದಿನಗಳಲ್ಲಿ ಅವನು ಮನೆಗೆ ಹಿಂದಿರುಗಿದ್ದೇ ಅಪರೂಪ. ರಾತ್ರಿಗಳಂತೂ ಅವನು ನಿಸ್ಸಂಶಯವಾಗಿ ಗಾಡಿಕೊಪ್ಪದ ಬಯಲಲ್ಲಿ ಕಳೆಯುತ್ತಿದ್ದ. ಇಲ್ಲ, ಅವನಿನ್ನು ಪ್ರಾರ್ಥನಾಳನ್ನು ನೆಮ್ಮದಿಯಾಗಿ ಬದುಕಲು ಬಿಡಲಾರ. ಅತ್ಯಂತ ಸಂಭಾವಿತ ಮನುಷ್ಯ. ತನ್ನ ಜಗತ್ತೇ ಅವಳು ಅಂದುಕೊಂಡು ಬದುಕಿದ್ದ ಅಮರ ಪ್ರೇಮಿ. ಕಂಡವರ ಹಣವನ್ನು ಎಡಗೈಯಿಂದಲೂ ಮುಟ್ಟದ ಸ್ವಾಭಿಮಾನಿ. ತನ್ನ ಬದುಕಿನೊಳಕ್ಕೆ ಇನ್ನೊಂದು ಹೆಂಗಸಿನ ಪ್ರವೇಶವೇ ಇಲ್ಲವೆಂದು ಸಮಸ್ತ ಬಾಗಿಲುಗಳನ್ನು ಮುಚ್ಚಿ ಹಾಕಿರುವ ಮಹನೀಯ. ನಿಸ್ಸಹಾಯಕಳನ್ನಾಗಿ, ನಿರ್ಗತಿಗಳನ್ನಾಗಿ ಡಾಕ್ಟರ್ ಮಾಡುತ್ತೇನೆ ಎಂದು ಹೊರಟ ಹೃದಯವಂತ ಮನುಷ್ಯ. ಆದರೆ ಈಗ ಅವನೊಳಗಿನಿಂದಲೇ ಒಬ್ಬ ರಾಕ್ಷಸ ಪ್ರಕಟವಾಗಿ ಬಿಟ್ಟಿದ್ದಾನೆ. ಅದೇ ಕಷ್ಟ. ತುಂಬ ಒಳ್ಳೆಯ ಮನುಷ್ಯ ತುಂಬ ದುಷ್ಟನಿಗಿಂತ ಬಲಿಷ್ಠನಾಗಿರುತ್ತಾನೆ. ಅವನದು ಸಾತ್ವಿಕ ಶಕ್ತಿ. ಅಕಸ್ಮಾತ್ ಅವನ ವಿವೇಚನೆ ಅಡಿತಪ್ಪಿಬಿಟ್ರೆ ಅವನಿಗಿಂತ ಕ್ರೂರಿ ಇಲ್ಲ. ಇಮು ಕ್ರೂರಿಯಾಗ್ಬಿಟ್ನಾ? ಅವನ ನಿಗ್ರಹಗಳೇನಾದವು? ಆದರ್ಶ ಎಲ್ಲೋಯ್ತು? ನೋಡುತ್ತಲೇ ಇಮುವಂತ ಏನಾಗಿಬಿಟ್ಟ? ಸುಜಯ್ ಮಲ್ಹೋತ್ರನ ನೆನಪಾಗುತ್ತಿದ್ದಂತೆ ಊರ್ಮಿಳೆ ಮೈ ತುಂಬ ಮುಳ್ಳೆದ್ದು ನಿಂತವು. ಇಮು ಕೊಲೆಗಾರನಾಗಿಬಿಟ್ನಾ? ಕೊಲೆಗಾರನ್ನ ನಾನು ಪ್ರೀತಿಸಿದ್ದು, ಸಂತೈಸಲು ಬಂದದ್ದು, ಒಟ್ಟಿಗಿರಲು ಅಣಿಯಾದಿದ್ದು ಊರ್ಮಿಳೆಗೆ ದಿಕ್ಕು ತೋಚದಂತಾಯಿತು. ತಾನು ಪರೀಕ್ಷೆ ಮುಗಿಸಿ ಶಿವಮೊಗ್ಗಕ್ಕೆ ಬಂದ ಕ್ಷಣದಿಂದ ಹಿಮವಂತನ ನಡವಳಿಕೆಗಳು ಹೇಗಿದ್ದವು ಎಂಬುದನ್ನು ನೆನಪು ಮಾಡಿಕೊಂಡಳು. ತನ್ನೊಂದಿಗೆ ಯಾವ ಹಂತದಲ್ಲೂ ಇಮು ತಪ್ಪಾಗಿ ನಡೆದುಕೊಂಡಿಲ್ಲ. ಅವನಲ್ಲಿ ಕೊಲೆಗಡುಕನೊಬ್ಬನ ಕ್ರೌರ್ಯದ ಅತಿ ಚಿಕ್ಕ ಅಂಶ ಕೂಡ ಕಾಣಿಸಿಕೊಂಡಿಲ್ಲ. ಆದರೆ ಹಿಮವಂತನಲ್ಲಿ ಈಗ ಮೊದಲಿನ ವೇದನೆ ಇಲ್ಲ. ಪ್ರಾರ್ಥನಾ ಬಿಟ್ಟು ಹೋದಾಗಿನ ದಿನಗಳ ಸಂಕಟ ಕಸಿವಿಸಿಗಳಿಲ್ಲ. ಅಂತರಂಗದ ಸ್ಫೋಟಗಳಿಲ್ಲ. ತಾನು ಈ ತನಕ ಗಮನಿಸದೇ ಹೋದದ್ದೇನೆಂದರೆ ಹಿಮವಂತನ ಜ್ವಾಲಾಮುಖಿ ಮೌನವನ್ನು. ಇದ್ದಕ್ಕಿದ್ದಂತೆ ಅವನು ಸುಮ್ಮನಾಗಿ ಬಿಟ್ಟಿದ್ದ. ತಾನು ಕಾರಣ ಊಹಿಸಲಿಲ್ಲ. ಅವನ ವರ್ತನೆಗಳು ನಿಗೂಢವಾದವು. ತಾನು ಆತಂಕಗೊಂಡದ್ದು ಹೌದಾದರೂ ಅನುಮಾನ ಪಡಲಿಲ್ಲ. ತನ್ನೊಂದಿಗೆ ಇರುತ್ತಿರುತ್ತಲೇ ಅಂತಕನಾಗಿ ಪರಿವರ್ತನಾಗಿ ಬಿಟ್ನ ಹಿಮು. ಸರ್ರನೆ ಒಮ್ಮೆ ತಿರುಗಿ ಅಡುಗೆ ಮನೆಯತ್ತ ನೋಡಿದಳು. ಅವಳ ಊಹೆ ಸುಳ್ಳಾಗಲಿಲ್ಲ. ಅಡುಗೆ ಮನೆಯ ಬಾಗಿಲಲ್ಲಿ ನಿಂತ ಜೆಬಿನಾಳ ಕಣ್ಣಲ್ಲಿ ವಿಲಕ್ಷಣವಾದ ಭೀತಿ ತಾಂಡವಾಡುತ್ತಿತ್ತು. ಅವಳಿಗೆ ಕಿವಿ ಕೇಳಿಸುತ್ತದೆ ಮತ್ತು ಪ್ರಾರ್ಥನಾಳೊಂದಿಗೆ ತಾನು ಆಡಿದ ಪ್ರತಿ ಮಾತನ್ನು ಜೆಬಿನ ಕೇಳಿಸಿಕೊಂಡಿದ್ದಾಳೆ ಅಂತ ಅದೇಕೋ ಅನಿಸಿಬಿಟ್ಟಿತು. ಆಗನಿಸಿದ ಮರು ನಿಮಿಷದಲ್ಲೇ ಜೆಬಿನಾಳ ಮುಖದಲ್ಲಿನ ಗಾಬರಿಯೇ ತನಗೆ ದಾರಿ ತೋರಿಸಬೇಕು. ಅವಳ ಗಲಗಲಿಸಿದ ಕಣ್ಣುಗಳಲ್ಲೇ ತಾನು ಈ ಸಮಸ್ಯೆಗೆ ಉತ್ತರ ಹುಡುಕಬೇಕೆಂದು ನಿರ್ಧರಿಸಿದವಳಂತೆ ಎದ್ದು ನಿಂತ ಊರ್ಮಿಳೆಯ ಮಿದುಳಲ್ಲಿ ಕದಲಿದ ಮೊದಲ ಪ್ರಶ್ನೆ ಎಂದರೆ, ಅವನೆಲ್ಲಿ ರಸೂಲ್ ಜಮಾದಾರ್? ಆಮೇಲೆ ಅವಳು ತಡ ಮಾಡಲಿಲ್ಲ. ಈ ಹೊತ್ತಿಗೆ ಹಿಮವಂತ ಶಿವಮೊಗ್ಗದಲ್ಲಿರ್ತಾನೆ. ತಪ್ಪಿದರೆ ಆಯನೂರು ರಸ್ತೆಯಲ್ಲಿ ಆರಂಭಗೊಂಡಿರುವ ಅಮ್ಮ ಲೇಔಟ್ನ ಸಂದಡಿಯಲ್ಲಿ ಮುಳುಗಿ ಹೋಗಿರುತ್ತಾನೆ. ಹಗಲುಗಳಲ್ಲಿ ಅವನು ಸಂಪೂರ್ಣವಾಗಿ ಕಾರ್ಯಮಗ್ನ. ಈಗಾಗಲೇ ಗಾಡಿಕೊಪ್ಪದ ಬಯಲಿನ ಪ್ರಾರ್ಥನಾ ಲೇಔಟ್ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಉಳಿದ ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿರುವವನು ರಸೂಲ್ ಜಮಾದಾರ್. ಸಿಕ್ಕರೆ ಅಲ್ಲೇ ಸಿಗಬೇಕು ಅನಿಸಿದೆ. ತಡ ಆಟೋ ಹಿಡಿದ ಊರ್ಮಿಳಾ ಗಾಡಿಕೊಪ್ಪದ ಬಯಲು ತಲುಪಿದಳು. ಕೂತ್ಕೊಳ್ಳಿ ಡಾಕ್ಟ್ರಮ್ಮ, ಇವತ್ತು ನೀವು ಬರದೇ ಹೋಗಿದ್ರೆ ನಾಳೆ ನಾನೇ ಮನೆಗೆ ಬರ್ತಿದ್ದೆ. ಮರದ ನೆರಳಲ್ಲಿ 2 ಕುರ್ಚಿ ಹಾಕಿ ಮಾತು ಆರಂಭಿಸಿದ ರಸೂಲ್ ಜಮಾದಾರ್ ಅವನ ವೃದ್ಧ ಹಣೆಯಲ್ಲಿ ಚಿಂತೆಯ ಕಳವಳಿಕೆಯ ಕದಲುತ್ತಿದ್ದುದು ಊರ್ಮಿಳಾ ಗಮನಿಸಿದರಾದರೂ, ಇವತ್ತು ನಾನು ಬರದೇ ಹೋಗಿದ್ರೆ 2ನೇ ಪ್ರಾಣ ತೆಗಿತಿದ್ರಿ ರಸೂಲ್ ಸಾಬ್ರೆ. ಎದುರಿಗೆ ನಿಂತು ಕೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಸಮಾಧಾನ ಮಾತಾಡಬೇಡಿ. ರೇಗಿತ್ತು ಅವಳ ದನಿ. ಆಗ ಅನ್ಬೇಡಿ ಡಾಕ್ಟ್ರಮ್ಮ, ಆ ಮನೇಲಿ ಬಿಟ್ಟಿರೋ ಮಗು ಮೇಲಾಣೆ. ನಂಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಅದು ನಿಡುಸುಯ್ದು ಜಮಾದಾರ್. ಅದೊಂದು ಪ್ರಾರಬ್ಧ. ಮಾತು ಸತ್ತಿರೋ ಅನಿಷ್ಟ. ಮೊಟ್ಟ ಮೊದಲ ಬಾರಿಗೆ ತಾನೊಬ್ಬ ಡಾಕ್ಟರ್ಳೆಂಬುದನ್ನು ಮರೆತು ಮಾತನಾಡಿದ್ದಳು ಊರ್ಮಿಳಾ. ಆವೇಶ ಮಾಡ್ಕೋಬೇಡಿ ತಾಯಿ, ಆ ಮಗುದೇನು ತಪ್ಪಿಲ್ಲ. ಅದ್ರ ಮಾತು ಕಿತ್ಕೊಂಡು ಬಿಟ್ಟಿದ್ದಾನೆ, ಅದರ ನಿದ್ದೆನೂ ಕಿತ್ಕೊಂಡು ಬಿಟ್ಟಿದ್ದಾನೆ. ಅವಳನ್ನ ಆ ಮನೆಗೆ ತಂದಿಟ್ಟಿರೋದೇ ನಿಮ್ಮನ್ನು ಕಾಯೋದಿಕ್ಕೆ. ನಮ್ಮ ಐಮಣ್ಣ ಮೊದಲಿನ ಮನುಷ್ಯ ಆಗಿ ಉಳಿದಿಲ್ಲ ತಾಯಿ ಅಂತ ರಸೂಲ್ ಜಮಾದಾರ್ ಮಾತಾಡಲು ಆರಂಭಿಸಿದ್ದಂತೆ ಎಲ್ಲಿಂದಲೋ ತೇಲಿ ಬಂದ ಕಾರ್ಮೋಡ ಒಂದು ಗಾಡಿಕೊಪ್ಪದ ಬಯಲನ್ನು ಆಕ್ರಮಿಸಿಕೊಳ್ಳತೊಡಗಿತ್ತು. ತುಂಬ ಮೇಲುದನಿಯಲ್ಲಿ ರಸೂಲ್ ಜಮಾದಾರ್ ಹಿಮವಂತನ ಅಮಾನುಷ ಪ್ರತೀಕಾರದ ಕತೆ ಹೇಳತೊಡಗಿದ.
ಊರ್ಮಿಳ ಮನೆಗೆ ಹಿಂದಿರುಗುವ ಹೊತ್ತಿಗೆ ಸಂಜೆ ಸತ್ತು ರಾತ್ರಿಯಾಗಿತ್ತು. ಬಾಗಿಲಲ್ಲೇ ನಿಲ್ಲಿಸಲಾಗಿದ್ದ ಎಸ್ಟೀಮ್ ಕಾರು ಮನೆಯಲ್ಲಿ ಹಿಮವಂತನಿದ್ದಾನೆಂಬುದು ಖಚಿತಪಡಿಸಿತು. ಆದರೆ ಒಳಗೆ ದೀಪ ಇರಲಿಲ್ಲ. ಬಾಗಿಲು ಸೂರು ಹೊಡೆದಂತೆ ತೆರೆದುಕೊಂಡಿತ್ತು. ಒಳಮನೆಯ ಸೋಫಾದ ಮೇಲೆ ಮೈಚೆಲ್ಲಿ ಕುಳಿತಿರುವವನು ಹಿಮವಂತನೇ ಎಂಬುದು ಖಚಿತವಾದರೂ ಕತ್ತಲ ಮನೆಯೊಳಕ್ಕೆ ಬಿಡುಬಿಸಾಗಿ ನಡೆದು ಹೋಗಲಾಗದೆ 1 ನಿಮಿಷದ ಮಟ್ಟಿಗೆ ಬಾಗಿಲಲ್ಲೇ ನಿಂತಿದ್ದಳು. ಸೋಫಾದ ಮೇಲೆ ಮೈಚೆಲ್ಲಿ ಮಲಗಿದಂತೆ ಕುಳಿತಿದ್ದ ಹಿಮವಂತ ಸಣ್ಣಗೆ ಸರಿದಾಡಿದ. ಊರ್ಮಿಳೆಯ ಕಣ್ಣು ಒಳಗಿನ ಕತ್ತಲಿಗೆ ನಿಧಾನವಾಗಿ ಹೊಂದಿಕೊಳ್ಳುತ್ತಿದ್ದವು. ಬಾ ಊರ್ಮಿಳಾ ಎಂದವನೇ ಸೋಫಾದಿಂದ ಎದ್ದು ಹಿಮವಂತ ಒಳಮನೆಯ ದೀಪ ಹಾಕಿದ. ಕತ್ತಲಲ್ಲಿ ಆಗದ ಹೆದರಿಕೆ ಊರ್ಮಿಳೆಗೆ ಬೆಳಕಿನಲ್ಲಿ ಹಿಮುವಿನ ಮುಖ ನೋಡುತ್ತಿದ್ದಂತೆ ಆಯಿತು. ಅವಳು ಅಕ್ಷರಶಃ ಕ್ಷಣಕಾಲ ಅವಕ್ಕಾಗಿ ನಿಂತು ಬಿಟ್ಟಳು. ತಾನು ನಿತ್ಯ ನೋಡುತ್ತಿರುವ ಹಿಮುಗೂ ಈಗ ಎದುರಿಗೆ ನಿಂತ ಹಿಮುಗೂ ಸಂಬಂಧವೇ ಇಲ್ಲ ಅನಿಸಿಬಿಟ್ಟಿತು. ಹಿಮು ಕಣ್ಣುಗಳಲ್ಲಿ ಜೀವಂತಿಕೆ ಇರಲೇ ಇಲ್ಲ. 2 ಕೆಂಡದ ಉಂಡೆಗಳನ್ನು ಮೂಗಿನ ಇಕ್ಕೆಲಗಳಿಗೂ ಚುಚ್ಚಿ ಇರಿಸಿದಂತಿದ್ದವು. ತುಟಿಗಳು ಪೂರ್ತಿ ಒಣಗಿ ನಿರ್ಜೀವಗೊಂಡಂತಿದ್ದವು. ಶತಶತಮಾನಗಳ ಬಳಲಿಕೆ ಆ ಮುಖದಲ್ಲಿ ಸಾಂದ್ರಗೊಂಡಂತಿತ್ತು. ಅವನ ತಲೆಗೂದಲು ಮಣ್ಣು ಗುಡಿಸಿ ಎತ್ತಿಟ್ಟ ಪೊರಕೆಯ ಕಡ್ಡಿಗಳಂತಾಗಿದ್ದವು. ಸ್ವಿಚ್ ಹಾಕಿ ಸೋಫಾಕ್ಕೆ ಹಿಂದಿರುಗಿದ ಅವನ ನಡಿಗೆಯಲ್ಲಿ ಜೀವವಿರಲಿಲ್ಲ. ಏನಾಗಿದೆ ಹಿಮು ಅಂತ ಕೇಳುತ್ತಲೇ ಸರ್ರನೆ ಅವನ ಸನಿಹಕ್ಕೆ ಬಂದಳು. ಯಾಕೋ ದಿನವಿಡೀ ರಜುಲ್ ಜಮಾದಾರ್ ಕುಳಿತುಕೊಂಡು ಹೇಳಿದ ಹಿಮವಂತನ ಪ್ರತೀಕಾರದ ಕತೆ ನೆನಪಾದಂತಾಗಿ ಹಿಮವಂತನನ್ನು ಸಮೀಪಿಸಲೇಬಾರದಿತ್ತು ಅನಿಸಿ ತಟ್ಟನೆ ನಿಂತು ಬಿಟ್ಟಳು. ನಂಗೇನಾಗಿದೆ, ಏನೋ ಸುಸ್ತಷ್ಟೆ ಅಂದವನ ದನಿ ಬಾವಿ ಆಳದಿಂದ ಎದ್ದು ಬಂದಂತಿತ್ತು. ಸೋಫಾದ ಮೇಲೆ ನೆಟ್ಟಗೆ ಕೂಡಲಾಗದೆ ಅವನು ಸ್ವಲ್ಪ ಹೊತ್ತಿಗೆ ಕುಸಿದಂತಹ ಭಂಗಿ ತಲುಪಿಕೊಂಡ. ಇಲ್ಲಿವರೆಗೂ ಇರಲಿ, ಉಳಿದದ್ದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಧನ್ಯವಾದ.